ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಕಾಂಗ್ರೆಸ್ ಪ್ರದೇಶ ಅಧ್ಯಕ್ಷ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ, ಪವರ್ಫುಲ್ ವ್ಯಕ್ತಿ, ಪವರ್ಫುಲ್ ನಾಯಕ. ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ನಿಂದ ದೂರ ಸರಿತಾ ಇದ್ದಾರಾ, BJP ಕಡೆಗೆ ಹೋಗ್ತಿದ್ದಾರಾ ಅನ್ನುವಂತಹ ಪ್ರಶ್ನೆಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ, ಸನ್ನಿವೇಶ ನಿರ್ಮಾಣ ಆಗಿದೆ. ಅದಕ್ಕೆ ಅವರು ಸಹ ಒಂದಷ್ಟು ಕಾರಣರು ಆಗ್ತಾರೆ. ಹಾಗಾದರೆ ನಿಜವಾಗ್ಲೂ ಏನು ನಡೀತಾ ಇದೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ? BJP ಸಖ್ಯವನ್ನು ಡಿ.ಕೆ. ಶಿವಕುಮಾರ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅದರ ಹಿನ್ನೆಲೆ ಏನು, ಯಾಕೆ ಈ ರೀತಿಯಾದಂತಹ ಆರೋಪಗಳು ಬರ್ತಿದೆ ಅನ್ನೋದು ತಮಗೆಲ್ಲ ಗೊತ್ತೇ ಇದೆ. ಇತ್ತೀಚಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಕೆಲವು ನಡವಳಿಕೆಗಳು ಹಿಂದುತ್ವದ ಕಡೆಗೆ ವಾಲ್ತಾ ಇರೋದನ್ನು ಎತ್ತಿ ತೋರಿಸ್ತಾ ಇತ್ತು. ಅದರಲ್ಲೂ ವಿಶೇಷವಾಗಿ ಕುಂಭಮೇಳಕ್ಕೆ ಹೋಗಿದ್ದು, ಕರ್ನಾಟಕದ ಕುಂಭಮೇಳಕ್ಕೆ ಹೋಗಿದ್ದು, ಪ್ಲಸ್ ಲೇಟೆಸ್ಟ್ ಮೊನ್ನೆ ಶಿವರಾತ್ರಿಯ ದಿನ ಇಶಾ ಫೌಂಡೇಶನ್, ಜಗ್ಗಿ ವಾಸುದೇವ್ ನಡೆಸಿಕೊಡುವ ಇಶಾ ಫೌಂಡೇಶನ್ನ ಶಿವರಾತ್ರಿ ಉತ್ಸವಕ್ಕೆ ಹೋಗಿ ಅಲ್ಲಿ ಅಮಿತ್ ಶಾ ಸಾಲಿನಲ್ಲಿ ಕೂತ್ಕೊಂಡಿತ್ತು. ಮತ್ತು ಅಮಿತ್ ಶಾಗೆ ನಮಸ್ಕಾರ ಮಾಡ್ತಿರುವಂತಹ ಒಂದು ಫೋಟೋ. ಆ ಫೋಟೋ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಕಾಲ್ನಲ್ಲಿ ಚಪ್ಪಲಿ ಸಹ ಇರಲಿಲ್ಲ, ಅದನ್ನು ಬಿಟ್ಟಿದ್ರು ಅನ್ನೋದು ಸಹ ಕೆಲವು ಡಿ.ಕೆ. ಶಿವಕುಮಾರ್ ವಿರೋಧಿಗಳಿಗೆ ಅಸ್ತ್ರವಾಗಿದೆ. ಎಲ್ಲವೂ ಸೇರಿ ಈಗ ಹೊಸದಾಗಿ ಕೇಳಿ ಬರ್ತಾ ಇರೋದು, ಈಸ್ ಡಿ.ಕೆ. ಶಿವಕುಮಾರ್ ದ ನ್ಯೂ ಏಕನಾಥ್ ಶಿಂದೆ ಆಫ್ ಕರ್ನಾಟಕ? ಕರ್ನಾಟಕದ ಶಿಂದೆ ಆಗ್ತಾರಾ ಡಿ.ಕೆ. ಶಿವಕುಮಾರ್? ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ತೊರೆದು BJPಗೆ ಹೋಗಿ ಆ ಮೂಲಕ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತಹ ಪ್ರಶ್ನೆಗಳಿಗೆ ಎಲ್ಲವೂ ಸಹ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೆಕ್ಕೆ ಪುಕ್ಕ ಪಡ್ಕೊಂಡು ಕತೆ ಕಟ್ಟುವಂತಹ ಮಟ್ಟಕ್ಕೆ ಹೋಗಿ ಕುಳಿತಿದೆ. ಹಾಗಾದರೆ ಡಿ.ಕೆ. ಶಿವಕುಮಾರ್ ಮನಸ್ಸಿನ ಒಳಗೆ ಏನಿದೆ, ಕರ್ನಾಟಕದ ರಾಜಕೀಯ ಸನ್ನಿವೇಶ ಏನಿದೆ ಅಂತ ನೋಡಿದ್ರೆ ನಿಮಗೆ ಒಂದಷ್ಟು ಅದರ ಅರ್ಥ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತವೆ. ಆಮೇಲೆ ಹೇಳ್ತೀನಿ, ಡಿ.ಕೆ. ಶಿವಕುಮಾರ್ ನಿಜವಾಗ್ಲೂ ಸಹ BJP ಕಡೆಗೆ ವಾಲುವ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ. 2023ರ ವಿಧಾನಸಭಾ ಚುನಾವಣೆಗಳು ಮುಗಿದ ತಕ್ಷಣ ಡಿ.ಕೆ. ಶಿವಕುಮಾರ್ ತಾನು ಮುಖ್ಯಮಂತ್ರಿ ಆಗಬೇಕು ಅಂತ ಪಟ್ಟು ಹಿಡಿದ್ರು. ಯಾಕೆಂದರೆ ಕಾಂಗ್ರೆಸ್ಸಿನಲ್ಲಿ ಒಂದು ಸಂಪ್ರದಾಯ ಇದೆ, ಯಾರು KPCC ಅಧ್ಯಕ್ಷರಾಗಿರ್ತಾರೋ ಅವರಿಗೆ ಮುಖ್ಯಮಂತ್ರಿ ಸ್ಥಾನ, ಯಾರ ನೇತೃತ್ವದಲ್ಲಿ ಪಕ್ಷ ಚುನಾವಣೆಯನ್ನು ಎದುರಿಸಿರುತ್ತೋ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡುವಂಥದ್ದು ಕಾಂಗ್ರೆಸ್ನಲ್ಲಿ ಹಿಂದಿನಿಂದಲೂ ನಡ್ಕೊಂಡು ಬರ್ತಿರುವಂತಹ ಒಂದು ಸಂಪ್ರದಾಯ. ಅದು 2013ರಲ್ಲಿ ಸಾಧ್ಯ ಆಗಲಿಲ್ಲ. ಯಾಕೆಂದರೆ KPCC ಅಧ್ಯಕ್ಷ ಪರಮೇಶ್ವರ್ ಆಗಿದ್ದರೂ ಸಹ ಪರಮೇಶ್ವರ್ ಸ್ವತಃ ಚುನಾವಣೆ ಸೋತಿದ್ರು, ಅವರ ಕ್ಷೇತ್ರದಲ್ಲಿ ಅವರು ಚುನಾವಣೆಯನ್ನು ಸೋತಿದ್ರು. ಹಾಗಾಗಿ ಮುಖ್ಯಮಂತ್ರಿ ಹುದ್ದೆಗೆ ಖರ್ಗೆ ವರ್ಸಸ್ ಸಿದ್ದರಾಮಯ್ಯ ಅನ್ನುವ ಸನ್ನಿವೇಶ ಬಂತು. ಆ ಸಂದರ್ಭದಲ್ಲಿ ಹೆಚ್ಚಿನ ಶಾಸಕರು ಸಿದ್ದರಾಮಯ್ಯ ಕಡೆ ಒಲವು ತೋರಿಸಿದ್ರಿಂದ ಸಿದ್ದರಾಮಯ್ಯ 2013ರಲ್ಲಿ ಮುಖ್ಯಮಂತ್ರಿ. ಆದರೆ 2023ರಲ್ಲಿ ಸನ್ನಿವೇಶ ಬೇರೆದಾಗಿತ್ತು. KPCC ಅಧ್ಯಕ್ಷರಾಗಿದ್ದಂತಹ ಡಿ.ಕೆ. ಶಿವಕುಮಾರ್ ತಮ್ಮ ಕ್ಷೇತ್ರದಲ್ಲಿ ಗೆದ್ದಿದ್ರು. ಆಗಲೂ ಸಹ ಅದೇ ನಿರೀಕ್ಷೆ ಇಟ್ಕೊಂಡಿದ್ರು, KPCC ಅಧ್ಯಕ್ಷ ನನ್ನ ನೇತೃತ್ವ ಚುನಾವಣೆ ನಾನೇ ಮುಖ್ಯಮಂತ್ರಿ ಅಂತ. ಆದರೆ ಸಿದ್ದರಾಮಯ್ಯ ಬಿಡಲಿಲ್ಲ, ಪಟ್ಟು ಹಿಡಿದ್ರು ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ. ಆ ನಂತರ ಅದು ದೆಹಲಿಗೆ ಹೋಯಿತು. ದೆಹಲಿಯಲ್ಲಿ ದೊಡ್ಡ ದೊಡ್ಡ ಚರ್ಚೆಗಳಾಯಿತು. ಒಂದು ಕಡೆ ರಾಹುಲ್ ಗಾಂಧಿ, ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ಗಾಂಧಿ ಅವರು ಸಹ ಮಾತಾಡಿದ್ರು ಈ ವಿಚಾರವಾಗಿ ಅಂತ ಕೇಳಲ್ಪಟ್ಟೆ. ಆ ನಂತರ ಕೊನೆಗೆ ಒಂದು ಸಂಧಾನಕ್ಕೆ ಬರಲಾಯಿತು ಅಂತ ಹೇಳಲಾಗ್ತದೆ. ಆ ಸಂಧಾನ ಏನು ಅಂದರೆ, ಒಂದು ಪರ್ಟಿಕ್ಯುಲರ್ ಟೈಮ್, ಯಾವಾಗ ಅಂತ ಗೊತ್ತಿಲ್ಲ, 2.5 ವರ್ಷದ ನಂತರವಾ 3.5 ವರ್ಷದ ನಂತರ, ಅಥವಾ ಚುನಾವಣೆಗೆ 1 ವರ್ಷ ಇರಬೇಕಾದ್ರೇನಾ, ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟುಕೊಡಬೇಕು ಅಂತ. ಅದಕ್ಕೆ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅದಕ್ಕೂ ಒಪ್ಪಿರಲಿಲ್ಲ. ಆದರೆ ವಿಡಿಯೋ ಕಾಲ್ ಮೂಲಕ ಬಂದಂತಹ ಸೋನಿಯಾ ಗಾಂಧಿಯವರು ಆಶ್ವಾಸನೆ ಕೊಟ್ಟು ಡಿ.ಕೆ. ಶಿವಕುಮಾರನ್ನು ಮನವೊಲಿಸಿದ್ದಾರೆ ಅನ್ನುವಂಥದ್ದು ಇಂಟರ್ನಲ್ನಿಂದ ಬಂದಿರುವಂತಹ ಸುದ್ದಿ. ಆ ಕಾರಣಕ್ಕೆ ಸೋನಿಯಾ ಗಾಂಧಿಯವರ ಮಾತಿಗೆ ಬೆಲೆ ಕೊಟ್ಟು, ಸೋನಿಯಾ ಗಾಂಧಿಯವರ ಭರವಸೆಯನ್ನು ನಂಬಿ ಡಿ.ಕೆ. ಶಿವಕುಮಾರ್ ಆ ಕ್ಷಣಕ್ಕೆ, ಆ ದಿನಕ್ಕೆ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರು. ಬಟ್ ತನಗೆ ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ. ಸೋನಿಯಾ ಗಾಂಧಿ ಸ್ವತಃ ಹೇಳಿದ್ದಾರೆ,
ಅವ್ರ ಮೇಲೆ ನಂಬಿಕೆ ಇದೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಮನದಾಳದ ಯೋಚನೆ. ಅದನ್ನೇ ಅವರು ಆಗಾಗ, ಅದರಲ್ಲೂ ವಿಶೇಷವಾಗಿ ಹೈಕಮಾಂಡ್ಗೆ ಗೊತ್ತಾಗಲಿ ಅಂತ ಇಂಗ್ಲೀಷ್ ಚಾನಲ್ನಲ್ಲಿ, ಇಂಗ್ಲೀಷ್ ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಒಂದು ಅಗ್ರಿಮೆಂಟ್ ಆಗಿದೆ, ಅದನ್ನು ಫುಲ್ಫಿಲ್ ಮಾಡ್ತಾರೆ ಅನ್ನುವ ಭರವಸೆಯನ್ನು ಇಟ್ಕೊಂಡಿದ್ದೀನಿ, ಅಥವಾ ಆ ದಿನಕ್ಕಾಗಿ ಕಾಯ್ತಾ ಇದ್ದೀನಿ ಅನ್ನೋ ಹೇಳಿಕೆಯನ್ನು ಇಂಗ್ಲೀಷ್ ಚಾನಲ್ಗಳ ಮೂಲಕ ಅವರು ಡಿ ಕೆ ಶಿವಕುಮಾರ್ ಕೊಡ್ತಾರೆ. ಸೊ ದಟ್ ಅದು ಸೋನಿಯಾ ಗಾಂಧಿಗೂ ರೀಚ್ ಆಗಬೇಕು, ಮಲ್ಲಿಕಾರ್ಜುನ ಖರ್ಗೆಗೂ ರೀಚ್ ಆಗಬೇಕು, ರಾಹುಲ್ ಗಾಂಧಿಗೂ ರೀಚ್ ಆಗಬೇಕು, ಕಾಂಗ್ರೆಸ್ನ ಹೈಕಮಾಂಡ್, ದೆಹಲಿಯಲ್ಲಿರುವಂತಹ ಹೈಕಮಾಂಡ್ಗೆ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ ಇಂಗ್ಲೀಷಲ್ಲಿ ಕೊಡೋದು. ಸೊ ಇದು ಡಿ ಕೆ ಶಿವಕುಮಾರ ಸದ್ಯದ ಪರಿಸ್ಥಿತಿಯ ಹಿನ್ನೆಲೆ, ಅಥವಾ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಇರುವಂತಹ ಸದ್ಯದ ಪರಿಸ್ಥಿತಿಯ ಹಿನ್ನೆಲೆ. ಈ ಕಡೆ ಸಿದ್ದರಾಮಯ್ಯ ಏನಂದರೆ, ನಾನು ಮಾಸ್ ಲೀಡರ್, ನನ್ನ ಕಾರಣಕ್ಕಾಗಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಗೆಲುವು ಸಿಕ್ಕಿದೆ, ಪ್ಲಸ್ ಕುರುಬ ಸಮುದಾಯ ಕಂಪ್ಲೀಟಾಗಿ ಕಾಂಗ್ರೆಸ್ ಕಡೆ ಇರೋದೇ ನನ್ನ ಕಾರಣಕ್ಕಾಗಿ, ಆ ಮೂಲಕವೂ ಸಹ ಒಂದಷ್ಟು ಸೀಟುಗಳನ್ನು ನಾವು ಗೆದ್ದಿದ್ದೀವಿ, ನಾನು ಮುಖ್ಯಮಂತ್ರಿ ಆಗಿರ್ತೀನಿ, ನಾನು ಏನೇ ಒಪ್ಪಂದ ಅಲ್ಲಿ ಆಗಿರಬಹುದು, ಆದರೆ ಇಲ್ಲಿನ ಸನ್ನಿವೇಶವನ್ನು ನೋಡಿಕೊಂಡು ಸೇಮ್ ಲೈಕ್ ರಾಜಸ್ಥಾನ್, ಅಶೋಕ್ ಗೆಹ್ಲೋಟ್ ಮಾತು ಕೊಟ್ಟಿದ್ದರು ಸಚಿನ್ ಪೈಲಟ್ಗೆ ಬಿಟ್ಕೊಡ್ತೀನಿ ಅಂತ. ಬಟ್ 5 ವರ್ಷ ಅವರೇ ಕಂಟಿನ್ಯೂ ಆದರು. ಯಾಕಂದರೆ ಸ್ಥಿರತೆ ಇರೋದಿಲ್ಲ ಸರ್ಕಾರದಲ್ಲಿ ಅನ್ನೋ ಕಾರಣಕ್ಕೆ, ಅಥವಾ ನನ್ನನ್ನು ರಾಜೀನಾಮೆ ಕೊಡಿಸ್ಬಿಡಿ ನೀವು ನೋಡೋಣ ಆಮೇಲೆ ಏನೇನಾಗುತ್ತೆ ಅನ್ನುವಂಥ ಬೆದರಿಕೆಯ ಒಂದು ರೀತಿಯಲ್ಲಿ ಅದೆಲ್ಲವೂ ಮಾಡಿ ಕೊನೆಗೆ ಸಚಿನ್ ಪೈಲಟ್ ಬಂಡಾಯ ಹೇಳುವ ಮಟ್ಟಕ್ಕೆ ಹೋಗಿ, ಮಧ್ಯಪ್ರದೇಶದಲ್ಲಿ ನಡೆದ ಮಟ್ಟಕ್ಕೆ ನಡೀಲಿಲ್ಲ ಪುಣ್ಯಕ್ಕೆ, ಕಾಂಗ್ರೆಸ್ ಪುಣ್ಯಕ್ಕೆ ಅಲ್ಲಿ ಸರ್ಕಾರ ಉರುಳಿಲ್ಲ. ಆದರೆ ಸಚಿನ್ ಪೈಲಟ್ ಅಸಮಾಧಾನ ಮುಂದಿನ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿತು. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗ್ತು, ಆದರೆ ಮಧ್ಯಪ್ರದೇಶದಲ್ಲಿ ಆಗಾಗಲಿಲ್ಲ. ಜ್ಯೋತಿರಾದಿತ್ಯ ಸಿಂಧಿಯಾ ಸಿಡಿದು ಬಿದ್ದರು, ಕಮಲ್ನಾಥ್ ವಿರುದ್ಧ ಸಿಡಿದಿದ್ದರು, ಅವರೇ ಮುಖ್ಯಮಂತ್ರಿ ಆಗ್ತಾಯಿದ್ರೆ ನಾನು ಯಾವಾಗ ಆಗೋದು ಅಂದರು. ಸುಮಾರು 40 ಜನ MLAಗಳನ್ನು ತಗೊಂಡು ಜಂಪ್ ಆದರು BJPಗೆ. ಸೊ ಅದೇ ಸನ್ನಿವೇಶ ಈಗ ಬರ್ತಿದೆಯಾ ಕರ್ನಾಟಕದಲ್ಲಿ? ಅದಕ್ಕೆ ಪೂರಕವಾಗಿಯೇ ಡಿ ಕೆ ಶಿವಕುಮಾರ್ ಅವರು ಹಿಂದುತ್ವದ ಕಡೆಗೆ ತಾವು ನಡೀತಾ ಇರುವ ರೀತಿಯಲ್ಲಿ ಅವರು ನಡವಳಿಕೆಯನ್ನು ತೋರಿಸ್ತಿದ್ದಾರೆ ಇಡೀ ಜಗತ್ತಿಗೆ. ಪ್ಲಸ್ ರಾಹುಲ್ ಗಾಂಧಿಯ ಬಗ್ಗೆ ಕೀಳಾಗಿ ಮಾತನಾಡುವಂತಹ ಜಗ್ಗಿ ವಾಸುದೇವ್ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋಗುವಂತಹದ್ದು, ಅಮಿತ್ ಶಾ ಪಾಲ್ಗೊಳ್ಳುವ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋಗುವಂತಹದ್ದು, ಇದು ಅದಕ್ಕೆ ಪೂರಕವಾಗಿ ಅದು ಸೂಚನೆಗಳನ್ನು ಕೊಡ್ತಿದೆಯಾ? BJP ಕಡೆಗೆ ಹೋಗ್ತಿದ್ದಾರೆ, ಅಥವಾ ಇದು ಒಂದು ಬೆದರಿಕೆಯನ್ನು ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಬೆದರಿಕೆಯನ್ನು, ಏನು ನನ್ನನ್ನು ಮುಖ್ಯಮಂತ್ರಿ ಮಾಡದೆ ಹೋದರೆ ನನಗೆ ಬೇರೆ ಆಪ್ಷನ್ಸ್ ಇದೆ, BJP ಕಡೆಯಿಂದ ಆಪ್ಷನ್ ಇದೆ ಅನ್ನೋದನ್ನು ತೋರಿಸೋದಕ್ಕೆ. ಆದರೆ ಈ ಹೈಕಮಾಂಡ್ಗೆ BJP ನಾಯಕರ ಜೊತೆ ಸ್ವಲ್ಪ ಮಿಂಗಲ್ ಆಗುವ ರೀತಿಯಾದಂತಹ ಬೆದರಿಕೆಯ ನಡವಳಿಕೆ ತೋರಿಸಿದ್ದು ಮೊದಲು ಡಿ ಕೆ ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯ ಅದನ್ನು ತೋರಿಸಿತ್ತು. ಯಾವುದೇ ರಾಜ್ಯದಲ್ಲಿ ಇನ್ವೆಸ್ಟರ್ಸ್ ಮೀಟ್ ಆದರೆ ಕೇಂದ್ರ ಸರ್ಕಾರದಲ್ಲಿ ಅದರ ವಿರುದ್ಧ ಪಾರ್ಟಿ ಏನಾದರೂ ಅಧಿಕಾರದಲ್ಲಿದ್ದರೆ ಆ ನಾಯಕರನ್ನು ಇಲ್ಲಿಗೆ ಕರೆಸೋದಿಲ್ಲ. ಆದರೆ ಕರ್ನಾಟಕದಲ್ಲಿ ಇನ್ವೆಸ್ಟರ್ಸ್ ಮೀಟ್ ಮೊನ್ನೆ ನಡೀತು. ಅದಕ್ಕೆ ರಾಜನಾಥ್ ಸಿಂಗ್ರನ್ನು ಸಿದ್ದರಾಮಯ್ಯ ಸರ್ಕಾರ ಅತಿಥಿಯಾಗಿ ಆಹ್ವಾನ ಕೊಟ್ಟಿತ್ತು. ಪ್ಲಸ್ ರಾಜನಾಥ್ ಸಿಂಗ್ ಇಲ್ಲಿಗೆ ಬಂದಾಗ ಸಿದ್ದರಾಮಯ್ಯನವ್ರಿಗೆ ಸೊಂಟ ಮಂಡಿ ನೋವಿತ್ತು, ಅವರು ವೀಲ್ ಚೇರಲ್ಲಿದ್ದರು. ಆ ಸಂದರ್ಭದಲ್ಲಿ ಅವರು ನಮಸ್ಕಾರ ಮಾಡೋದಕ್ಕೆ ಎದ್ದು ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು, ರಾಜನಾಥ್ ಸಿಂಗು ಬೇಡ ನೀವು ಕೂತೀರಿ ಅನ್ನೋದು, ಆತ್ಮೀಯವಾಗಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡೋದು, ಅದು ಸಹ ಒಂದು ಸಿಗ್ನಲ್ ಆಗಿತ್ತು ಸಿದ್ದರಾಮಯ್ಯ ಟೀಮ್ ಕಡೆಯಿಂದ ಹೈಕಮಾಂಡ್ಗೆ. ಸೊ ಅದನ್ನು ಸ್ಟಾರ್ಟ್ ಮಾಡಿದ್ದು ಸಿದ್ದರಾಮಯ್ಯ, ಅದನ್ನು ಈಗ ಕಂಟಿನ್ಯೂ ಮಾಡ್ತಿರೋದು ಡಿ ಕೆ ಶಿವಕುಮಾರ್. ಅದನ್ನು ಸಹ ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಮುಖ್ಯವಾದ ಪ್ರಶ್ನೆಗೆ ಬರೋಣ. ವಿಲ್ ಡಿ ಕೆ ಶಿವಕುಮಾರ್ ಸ್ವಿಚ್ ಟು ಬಿಜೆಪಿಗೆ ಹೋಗ್ತಾರಾ ಡಿ ಕೆ ಶಿವಕುಮಾರ್? ಕಾಂಗ್ರೆಸ್ಸನ್ನು ಛಿದ್ರ ಮಾಡಿ, ಶಿಂದೆ ರೀತಿಯಲ್ಲಿ ಗೇಮ್ ಆಡಿ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ಇಲ್ಲಿ ಕೆಡವಿ ಹಾಕಿ ತಾವು ಮುಖ್ಯಮಂತ್ರಿ ಆಗ್ತಾರಾ BJP ಸಹಾಯದೊಂದಿಗೆ? ಇಲ್ಲ, ಅದರ ಸಾಧ್ಯತೆಗಳು ತುಂಬ ಕಡಿಮೆ. ಯಾಕೆ ಅಂದರೆ
ಮಹಾರಾಷ್ಟ್ರದ ಸಂಖ್ಯೆಗಳೇ ಬೇರೆ, ಕರ್ನಾಟಕದಲ್ಲಿ ಸದ್ಯ ಇರುವಂತಹ ಸಂಖ್ಯೆಗಳೇ ಬೇರೆ. BJP ಜೊತೆ ಹೋಗಿ ಮುಖ್ಯಮಂತ್ರಿ ಆಗಬೇಕು DK ಶಿವಕುಮಾರ್ ಅಂದರೆ ಕನಿಷ್ಠ 50 ಜನ MLAಗಳನ್ನು ಕರ್ಕೊಂಡು ಹೋಗಬೇಕು. ಕಾಂಗ್ರೆಸ್ನ 50 ಜನ MLAಗಳು DK ಶಿವಕುಮಾರ್ ಜೊತೆ ಹೋಗೋದು ಸಾಧ್ಯ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಒಂದಷ್ಟು ಒಕ್ಕಲಿಗ MLAಗಳು ಹೋಗ್ಬೋದು. DK ಶಿವಕುಮಾರಿಂದ ಟಿಕೆಟ್ ಪಡ್ಕೊಂಡಿದ್ದಂಥವರು, ಅವರ ಮೂಲಕ ಗೆದ್ದಂಥವರು, ಅವರ ಮೂಲಕ ಯಾವುದೋ ಸಹಾಯ ಪಡೆದಂಥ ಒಂದಷ್ಟು ಜನ ಹೋಗ್ಬೋದು. ಮ್ಯಾಕ್ಸಿಮಮ್ 35 ಜನ ಮಾತ್ರ ಹೋಗಬಹುದು. 60+ ಹೋಗೋದು ಸಾಧ್ಯನೇ ಇಲ್ಲ, 50+ ಹೋಗೋದು ಸಾಧ್ಯನೇ ಇಲ್ಲ. ಅದು DK ಶಿವಕುಮಾರ್ ಅವ್ರಿಗೂ ಗೊತ್ತು. ಅಷ್ಟು ಜನ ನನ್ನ ಜೊತೆ ಬರೋ ಹಾಗೆ ಇದ್ದರೆ ನಾನು BJPಗೆ ಹೋಗಿ ಯಾಕೆ ಚೀಫ್ ಮಿನಿಸ್ಟರ್ ಆಗಬೇಕು? ಅಷ್ಟು ಜನರನ್ನು ಕರ್ಕೊಂಡೋಗಿ ಸೋನಿಯಾ ಗಾಂಧಿ ಮುಂದೆನೋ, ರಾಹುಲ್ ಗಾಂಧಿ ಮುಂದೆನೋ, ಮಲ್ಲಿಕಾರ್ಜುನ ಖರ್ಗೆ ಮುಂದೆನೋ ಕೂರಿಸಿ ನಾನೇ ಮುಖ್ಯಮಂತ್ರಿ ಕಾಂಗ್ರೆಸ್ನಲ್ಲೇ ಆಗಬಹುದಲ್ಲ ಅನ್ನೋದು ಸಹ DK ಶಿವಕುಮಾರ್ ಗೊತ್ತು. ಆದರೆ ಇದೆಲ್ಲವೂ ಸಹ ರಾಜಕೀಯ ಟ್ಯಾಕ್ಟಿಕ್ ಅಷ್ಟೇ, ಒಂದು ರೀತಿಯ ಸಂದೇಶ ಕೊಡೋದು. BJP ಕಡೆಯಿಂದ ನನಗೆ ಆಫರ್ ಇದೆ, ಸ್ವಲ್ಪ ನೋಡಿ, ಎಚ್ಚರಿಕೆಯಿಂದ ನೋಡಿ, ನೀವೇ ಮಾತು ಕೊಟ್ಟಿದ್ದೀರಿ, ಅದನ್ನು ನಡೆಸ್ಕೊಳ್ಳಿ, ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋಕ್ಕೆ ಹೇಳಿ ಸಿದ್ದರಾಮಯ್ಯನವರಿಗೆ. ಇಲ್ಲದೆ ಹೋದರೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಹಾಕಿ ಬೆದರಿಕೆ ಹಾಕೋದಕ್ಕೇನೆ ಈ ಎಲ್ಲ ಚಟುವಟಿಕೆಗಳು ನಡೀತಾ ಇರೋದು. ಖರ್ಗೆ ಕುಂಭಮೇಳದ ಬಗ್ಗೆ ಟೀಕೆ ಮಾಡಿದ ಕೆಲವೇ ದಿನಗಳಲ್ಲಿ ಅದೇ ಕುಂಭಮೇಳಕ್ಕೆ ಹೋಗಿ ಬರೋದು. ರಾಹುಲ್ ಗಾಂಧಿಯನ್ನು ತುಚ್ಛವಾಗಿ ಮಾತನಾಡಿದ ವ್ಯಕ್ತಿಯ ಕಾರ್ಯಕ್ರಮಕ್ಕೆ DK ಶಿವಕುಮಾರ್ ಅತಿಥಿಯಾಗಿ ಹೋಗೋದು. ಅಮಿತ್ ಶಾ ಇರುವಂತಹ ಕಾರ್ಯಕ್ರಮಕ್ಕೆ ಹೋಗೋದು. ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗೇ ಸಾಯ್ತೀನಿ ಅಂತ BJP ಡೈಲಾಗ್ ಹೊಡೆಯೋದು. ಏನೇ ಆದರೂ ನನ್ನ ನೇತೃತ್ವದಲ್ಲೇ ಚುನಾವಣೆ ಅಂತ ಕೂಡ ಹೇಳೋದು. ಎಲ್ಲವೂ ಸಹ DK ಶಿವಕುಮಾರ್ ಅವರ ಒಂದು ಗೇಮ್ ಪ್ಲ್ಯಾನ್ ಅಷ್ಟೇ. ಹೈಕಮಾಂಡ್ಗೆ ಹೇಳೋದಕ್ಕೆ ನಾನು ಏನು ಬೇಕಾದರೂ ಮಾಡಬಹುದು, ಆದರೆ ಅವರು ಮಾಡಲ್ಲ. ಮಾಡುವಂತಹ ಸಾಧ್ಯತೆ, ಸನ್ನಿವೇಶ, ಆ ಆಪರ್ಚುನಿಟಿನೇ ಕರ್ನಾಟಕದಲ್ಲಿ ಸದ್ಯದ ರಿಸಲ್ಟ್ಸ್ನಲ್ಲಿ, ಸದ್ಯದ ಸೀಟ್ ಕೌಂಟಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ BJP ಕಡೆ ಹೋಗ್ತಾರೆ DK ಶಿವಕುಮಾರ್ ಅನ್ನುವಂಥದ್ದು ಮಾತ್ರ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಬಟ್ ಅದನ್ನೇ ಮುಂದಿಟ್ಕೊಂಡು ಬೆದರಿಸುವ ತಂತ್ರವನ್ನು ಮಾತ್ರ DK ಶಿವಕುಮಾರ್ ಮಾಡ್ತಿದ್ದಾರೆ ಅನ್ನೋದರಲ್ಲಿ ಮಾತ್ರ ಅನುಮಾನವೇ ಬೇಡ. ಅದಕ್ಕೆ ಮುಖ್ಯವಾದ ಕಾರಣ ಸಿದ್ದರಾಮಯ್ಯನವರ ಕುರ್ಚಿ ಲಾಲಸೆ. ಅದನ್ನು ಕೂಡ ಸಿದ್ದರಾಮಯ್ಯನವರ ಬಣ ಒಪ್ಕೋಬೇಕಾಗತ್ತೆ. 2013ರಲ್ಲಿ NDTVಗೆ ಇಂಟರ್ವ್ಯೂ ಕೊಡ್ತಾ ಸಿದ್ದರಾಮಯ್ಯ ಹೇಳ್ತಾರೆ, ದಿಸ್ ಈಸ್ ಮೈ ಲಾಸ್ಟ್ ಎಲೆಕ್ಷನ್, ಇದು ನನ್ನ ಕೊನೆಯ ಚುನಾವಣೆ. 2018ರಲ್ಲಿ ಮತ್ತೆ ರಿಪೀಟ್ ಮಾಡ್ತಾರೆ ಇನ್ನೊಂದು ಕಡೆ, ಇದು ನನ್ನ ಕೊನೆಯ ಚುನಾವಣೆ, ನನ್ನನ್ನು ಗೆಲ್ಲಿಸ್ಬಿಡಿ. 2023ರಲ್ಲಿ ಹೇಳ್ತಾರೆ, ಇದು ನನ್ನ ಕೊನೆಯ ಚುನಾವಣೆ. 2025 ಬರ್ತಾ ಹೇಳ್ತಾರೆ, ಒತ್ತಡ ಬಂದರೆ 2028ಕ್ಕೂ ಚುನಾವಣೆಗೆ ನಿಲ್ತೀನಿ. ಇದನ್ನು ಕುರ್ಚಿಯ ಲಾಲಸೆ ಅನ್ನೋದು ಇನ್ನೇನು ಅನ್ನಬೇಕು. ಅಶೋಕ್ ಗೆಹ್ಲೋಟ್ ಮಾಡಿದ್ದು ಅಂದು ರಾಜಸ್ಥಾನದಲ್ಲಿ ಕಾಂಗ್ರೆಸ್ಸನ್ನು ಮುಳುಗಿಸ್ತು. ಕಮಲ್ನಾಥ್ ಮಧ್ಯಪ್ರದೇಶದಲ್ಲಿ ಮಾಡಿದ್ದು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಸನ್ನು ಮುಳುಗಿಸ್ತು. ಸಿದ್ದರಾಮಯ್ಯನವರು ಮಾಡೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಮುಳುಗಿಸುತ್ತಾ? ಅದನ್ನು ಕೂಡ ನಾವು ಪ್ರಶ್ನೆ ಮಾಡ್ಕೋಬೇಕು. DK ಶಿವಕುಮಾರ್ ಮಾಡ್ತಿರೋದು ಸರಿನಾ ತಪ್ಪಾ ಅದು ಬೇರೆ ವಿಚಾರ. ಆದರೆ ಸಿದ್ದರಾಮಯ್ಯನವರು ಅದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ, ಅದಂತೂ ನಿಜ. ಸೊ ಮುಂದಿನ ದಿನಗಳಲ್ಲಿ ಈ ಹಗ್ಗ ಜಗ್ಗಾಟ ಕಂಟಿನ್ಯೂ ಆಗುತ್ತೆ. DK ಶಿವಕುಮಾರ್ ಒಂದೇ ಪಟ್ಟು ಹಿಡಿಯೋದು, ಸೋನಿಯಾ ಗಾಂಧಿ ನನಗೆ ಮಾತು ಕೊಟ್ಟಿದ್ದಾರೆ, ಹೈಕಮಾಂಡ್ ನನಗೆ ಮಾತು ಕೊಟ್ಟಿದೆ, ಚುನಾವಣೆಗೂ ಮೊದಲು ಯಾವುದೋ ಒಂದು ಸನ್ನಿವೇಶದಲ್ಲಿ ನನ್ನನ್ನು ಮುಖ್ಯಮಂತ್ರಿಯಾಗಿ ಮಾಡ್ತಾರೆ, ಇದೇ ಅವಧಿಗೆ ಮಾಡ್ತಾರೆ, ಅವರು ಮಾತು ಕೊಟ್ಟಿದ್ದಾರೆ. ಇಲ್ಲದೆ ಹೋದರೆ ನಾನು ಈ ರೀತಿಯಾಗಿ ಬೆದರಿಕೆಗಳನ್ನು ಒಡ್ಡುತ್ತಾನೆ ಇರ್ತೀನಿ ಅನ್ನುವಂಥದ್ದು DK ಶಿವಕುಮಾರ್ ಅವರ ಸ್ಟ್ರಾಟಜಿ. ಇದಿಷ್ಟು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ನಡೀತಾ ಇರುವ ಜಟಾಪಟಿ ಮತ್ತು ಕರ್ನಾಟಕ ರಾಜಕೀಯ ಪ್ಲಸ್ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸದ್ಯದ ಪರಿಸ್ಥಿತಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.